ಅಲ್ದಾಳಿ ಆಯಿತು ಇಲ್ದಾಳಿ ಆಯಿತು ಅಂತ ಹೇಳಿ ನಮ್ಮ ಸರ್ಕಾರಕ್ಕೆ ಇದರಿಂದ ಏನೂ ತೊಂದರೆ ಇಲ್ಲಪ್ಪ. ಗ್ಯಾರಂಟಿ ಯೋಜನೆಗೂ ತೊಂದರೆ ಇಲ್ಲ, ನಮ್ಮ ಸರ್ಕಾರಕ್ಕೂ ಯಾವ ಥರ ತೊಂದರೆನೂ ಇಲ್ಲ. ಗ್ಯಾರಂಟಿ ಯೋಜನೆಯನ್ನು ಯಾವುದೋ ಓಟ್ಗೋಸ್ಕರ ನಾವು ಮಾಡಿದ್ದಲ್ಲ. ಗ್ಯಾರಂಟಿ ಯೋಜನೆಗಳೆಲ್ಲವೂ ಕೂಡ ಅಬಾಧಿತ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಯನ್ನು ನಾವು ಸ್ಟಾಪ್ ಮಾಡುವಂಥ ಉದ್ದೇಶವೇ ನಮ್ಮಗಳಿಗೆ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಮಗೆ ಈ ಸುಮ್ಮನೆ ಬೇರೆ ಪಕ್ಷದವರು ಬರೀ ಭಾವನೆ ಕೆರಳಿಸೋದು, ಭಾವನೆ ಬೆಳಗ್ಗೆ ಎದ್ರೆ ಭಾವನೆ, ಮಧ್ಯಾಹ್ನ ಆದರೆ ಭಾವನೆ, ಸಂಜೆ ಆದರೆ ಭಾವನೆಗಳಲ್ಲೇ ಕಾಲ ಕಳೆದುಬಿಟ್ರಪ್ಪ ಬೇರೆ ಪಕ್ಷಗಳವರು. ನಮಗೆ ಭಾವನೆ ಅಲ್ಲ, ಬದುಕು ಮುಖ್ಯ. ಜನಗಳ ಹೊಟ್ಟೆ ಹಸಿವು ಮುಖ್ಯ. ಜನಗಳಿಗೆ ಒಂದು ಎಲೆಕ್ಟ್ರಿಸಿಟಿ ಬಿಲ್ಲು 700-800 ರೂಪಾಯಿ ಉಳಿದ್ರೆ ಅದರಿಂದ ಏನೋ ಖರ್ಚಿಗೆ ಆಗುತ್ತೆ ಅವ್ರಿಗೆ, ಅದು ಮುಖ್ಯ. ಒಂದು ಹೆಣ್ಣು ಮಗಳಿಗೆ 2000 ರೂಪಾಯಿ ಬಂದರೆ ಆ ಮಕ್ಕಳ ಎಜುಕೇಷನ್ಗಾದರೂ ಬಳಸಬಹುದು, ಔಷಧಿಗಾದರೂ ಬಳಸಬಹುದು, ದಿನಸಿ ಪದಾರ್ಥಗಳ ಖರೀದಿಗಾದರೂ ಬಳಸಬಹುದು, ಸಾಲ ತೀರ್ಸೋಕ್ಕಾದರೂ ಬಳಸಬಹುದಪ್ಪ. ಇವು ಬರೀ ಭಾವನೆಯಲ್ಲಿ ನಾವು ಮಾತಾಡಲ್ಲ. ಬೇರೆ ಪಾರ್ಟಿ ಇದ್ದಾರಲ್ಲಪ್ಪ, ಬರೀ ಭಾವನೆ ಅಂತ ಮಾತಾಡಿಕೊಂಡು ಭಾವನೆ ಕೆರಳಿಸೋದು, ಅಧಿಕಾರ ಮಾಡೋದು, ಗುಂಪು ಸೇರಿಸೋದು, ಓಟ್ ಹಾಕ್ಸೋದು. ಆದರೆ ನಾವು ಯಾವುದೇ ಕಾರಣಕ್ಕೂ ಬರೀ ಭಾವನೆಗಾಗಿ ಗ್ಯಾರಂಟಿ ಯೋಜನೆ ತಂದಿಲ್ಲ. ಬದುಕಿಗಾಗಿ, ಜನರ ಜೀವನ ಸುಧಾರಿಸುವ ನಿಟ್ಟಿನಲ್ಲಿ ನಮ್ಮ 5 ಗ್ಯಾರಂಟಿ ಯೋಜನೆಗಳು ಕೆಲಸ ಮಾಡ್ತಾ ಇವೆ ಅಂತ ಹೇಳಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮಾತಾಡ್ತಾರೆ. ಗ್ಯಾರಂಟಿ ಯೋಜನೆಗೆ ಎಷ್ಟು ದುಡ್ಡು ಇಡಬೇಕೋ ಅಷ್ಟು ಇಟ್ಟಿದೆಯಪ್ಪ, ತಕರಾರಿಲ್ಲ ಅಂತ ಹೇಳಿ ಶಿವಕುಮಾರ್ ಅವರು ಹೇಳಿದ್ದಾರೆ. ನಮ್ಮ ಸರ್ಕಾರಕ್ಕೆ ಯಾವ ತರದ ಸಂಕಟನೂ ಇಲ್ಲ. ನಾವು ಸ್ಟ್ರೀಮ್ಲೈನ್ ಮಾಡ್ತಾ ಇದ್ದೀವಿ. ನಾವೇನ್ ಮಾತು ಕೊಟ್ಟಿದ್ದೋ ಆ ಮಾತು ಉಳಿಸ್ಕೊಂಡಿದ್ದೀವಿ. ಯಾವ ಗ್ಯಾರಂಟಿನೂ ಮುಳುಗಿಸಿಲ್ಲ. ಗ್ಯಾರಂಟಿನ ನಾವು ಕಂಟಿನ್ಯೂ ಮಾಡ್ತೀವಿ. ಗ್ಯಾರಂಟಿಯಿಂದ ನಮ್ಗೇನು ಬಜೆಟ್ ಅಲ್ಲಿ ಹಿಂದೆ ಬೊಮ್ಮಾಯಿ ಅವ್ರು ಮಾಡಿದ ಬಜೆಟ್ ಅಲ್ಲೇ ನಾವು ತಿರ್ಗಾ ರೀಫಾರ್ಮ್ ಮಾಡಿ ಏನು ಇಡಬೇಕು ದುಡ್ಡನ್ನ ಇಟ್ಟಿದ್ದೋ, ಇವತ್ತು ಕೂಡ 50,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಇಟ್ಟಿದ್ದೀವಿ. ಸೊ ಏನು ಅವ್ರು ಹೇಳ್ದಿರೋ ಲೆಕ್ಕ ನಮಗೆ ಗ್ಯಾರಂಟಿ ಅವ್ರನ್ನೆಲ್ಲ ಅತಿ ಹೆಚ್ಚು ಎಲ್ಲ ವೋಟ್ ಹಾಕ್ತಾರೆ ಅಂತ ನಾವು ವೋಟ್ಗೋಸ್ಕರ ಗ್ಯಾರಂಟಿ ಮಾಡಿಲ್ಲ. ಬದಲಾವಣೆ, ಜನರ ಬದುಕನ್ನ, ಭಾವನೆಕ್ಕಿಂತ ಬದುಕನ್ನ ಬದಲಾವಣೆ ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ನಾವು ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ. ಬೆಲೆ ಏರಿಕೆಯಿಂದ ಜನಕ್ಕೆ ತೊಂದರೆ ಆಯಿತು. ಬಹುಶಃ ಜನ ಕೂಡ ಅದಕ್ಕೆ ನಮಗೆ ಮುಂದಕ್ಕೆ ಸ್ಪಂದಿಸ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ನಮ್ಮ ಸರ್ಕಾರಕ್ಕೆ ಯಾವ ತರದ ಸಂಕಟನೂ ಇಲ್ಲ.